ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಕೊನೆಗೂ ಉಪನ್ಯಾಸಕರು ದ್ವಿತೀಯ ಪಿಯುಸಿ ಮೌಲ್ಯಮಾಪನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಲು ನಿರ್ಧರಿಸಿದ್ದಾರೆ. ಸಚಿವ ವಿಶ್ವೇಶ್ವರ ಹೆಗಡೆ ಕಾಗೇರಿ ಜೊತೆ ನಡೆದ ಉಪನ್ಯಾಸಕರ ಸಭೆ ಯಶಸ್ವಿಯಾಗಿದೆ. ಶಾಸಕರ ಭವನದಲ್ಲಿ ಇಂದು ನಡೆದ ಮಾತುಕತೆಯಲ್ಲಿ ವೇತನ ತಾರತಮ್ಯ ಸರಿಪಡಿಸಲು ಸರ್ಕಾರ ಇದೇ ಗುರುವಾರದೊಳಗೆ ಗಡುವು ಪಡ್ಕೊಂಡಿದೆ. ಸಚಿವ ಕಾಗೇರಿ ಭರವಸೆ ಮೇರೆಗೆ ಉಪನ್ಯಾಸಕರು ಪಟ್ಟು ಸಡಿಲಿಸಿ ಮೌಲ್ಯಮಾಪನ ನಡೆಸಲು ಒಪ್ಪಿಕೊಂಡಿದ್ದಾರೆ. ಆದರೆ ಬೇಡಿಕೆ ಈಡೇರದಿದ್ದರೆ ಶುಕ್ರವಾರದಿಂದ ಪ್ರತಿಭಟನೆ ಮುಂದುವರಿಸುವುದಾಗಿ ಉಪನ್ಯಾಸಕರ ಸಂಘ ಎಚ್ಚರಿಸಿದೆ. ನಾಳೆಯಿಂದ ಗುರುವಾರದವರೆಗೆ ದ್ವಿತೀಯ ಪಿಯುಸಿ ಮೌಲ್ಯಮಾಪನ ನಡೆಯಲಿದೆ. 6 ಜಿಲ್ಲಾ ಕೇಂದ್ರಗಳ 37 ಕಡೆಗಳಲ್ಲಿ ಮೌಲ್ಯಮಾಪನ ನಡೆಯಲಿದೆ. ನಾಳೆಯಿಂದ ಅವರು ಮೌಲ್ಯಮಾಪನವನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನಮ್ಮ ಪಾಲಕರು ಮಕ್ಕಳಿಗೆ ಯಾವೊಂದು ಆತಂಕ ನಿರ್ಮಾಣ ಆಗಿತ್ತೋ ಆ ಆತಂಕದಿಂದ ದೂರವಾಗಿ ಮಕ್ಕಳ ಪರೀಕ್ಷೆಯನ್ನು ಅನೇಕ ಸಮಸ್ಯೆಗಳ ಮಧ್ಯೆಯೂ ಯಶಸ್ವಿಯಾಗಿ ಬರೆದಿದ್ದರು. ಈಗ ವ್ಯಾಲ್ಯೂಯೇಷನಿಂದ ಹೀಗಾಗುತ್ತೆ ಅನ್ನುವಂಥ ಒಂದು ಆತಂಕ ಏನು ನಿರ್ಮಾಣ ಆಗಿತ್ತು, ಆತಂಕವನ್ನು ದೂರ ಮಾಡೋದಕ್ಕೆ ಇವರೆಲ್ಲರೂ ಸಹಕರಿಸಿದ್ದಾರೆ. ನಾನು ಅವರಿಗೆಲ್ಲ ಅಭಿನಂದಿಸ್ತೇನೆ. ನಾಳೆ ನಮ್ಮ ಎಲ್ಲ ಉಪನ್ಯಾಸಕರು ಮೌಲ್ಯಮಾಪನ ಮಾಡಬೇಕು. ಮತ್ತು ಶುಕ್ರವಾರದ ನಂತರ ನಾವು ಇದೇ ರೀತಿಯಾಗಿ ಒಂದು ವೇಳೆ ಯಾವುದೇ ರೀತಿಯಿಂದ ಈ ಬೇಡಿಕೆಗಳನ್ನು ಈಡೇರದ ಪಕ್ಷದಲ್ಲಿ ನಾವು ಶುಕ್ರವಾರ ದಿನ ಯಥಾವತ್ತಾಗಿ ಬೈಕಾಟ್ ಮಾಡೋದಕ್ಕೆ ನಾವು ಕರೆ ಕೊಡಬೇಕಾಗತ್ತೆ. ಹುಟ್ಟಿದ ಮಗು ಹೇಗೆ ಇದ್ರೂ ತಂದೆ ತಾಯಿಗೆ ಅದು ಮುದ್ದು. ಆದರೆ ಇಲ್ಲೊಬ್ಬ ಅಪ್ಪ ಇದ್ದಾನೆ. ಹೇಳ್ಕೊಳ್ಳೋಕೆ ಆತ ಅಪ್ಪನಾದರೂ ಯಮಧರ್ಮನಂತೆ ವರ್ತಿಸ್ತಾನೆ. ಮೂಲಾ ನಕ್ಷತ್ರದಲ್ಲಿ ಹುಟ್ಟಿದನೆಂಬ ಕಾರಣಕ್ಕೆ ಸ್ವಂತ ಮಗನನ್ನೇ ಕೊಲ್ಲೋದಕ್ಕೆ ಯತ್ನಿಸಿದ್ದಾನೆ. ಈ ಮಗುವನ್ನ ನೋಡಿದ್ರೆ ಯಾರಿಗಾದ್ರೂ ಎತ್ತಿ ಮುದ್ದಾಡಬೇಕು ಅನ್ಸುತ್ತೆ. ಆದರೆ ಹುಟ್ಟಿಸಿದ ಅಪ್ಪ ಮಾತ್ರ ಈ ಮಗುವನ್ನ ನೋಡಿದ್ರೆ ಕೊಲ್ಲೋಕೆ ಹೋಗ್ತಾನೆ. ಚಾಕು ಹಿಡಿದು ಪುಟ್ಟ ಮಗುವಿನ ಮೇಲೆ ಪರಾಕ್ರಮ ತೋರಿಸ್ತಾನೆ. ಇಲ್ಲಿ ನೋಡಿ, ಇವನೇ ಆ ದುಷ್ಟ ತಂದೆ. ಹೆಸರು ರವಿ. ಹೆಂಡತಿ ಮಕ್ಕಳ ಬಾಳಿಗೆ ಬೆಳಕಾಗಬೇಕಿದ್ದ ರವಿ ಯಮನಂತೆ ಬದಲಾಗಿದ್ದಾನೆ. ಇದಕ್ಕೆ ಕಾರಣ ಆತನ ಮಗ ಚಿರಂತ್ ಮೂಲಾ ನಕ್ಷತ್ರದಲ್ಲಿ ಹುಟ್ಟಿರೋದು. ರವಿಗೆ ಬಂದೊದಗಿರೋ ಸಂಕಷ್ಟಗಳಿಗೆ ಚಿರಂತ್ ಮೂಲಾ ನಕ್ಷತ್ರದಲ್ಲಿ ಹುಟ್ಟಿರೋದೇ ಕಾರಣವಂತೆ. ಹೀಗಾಗಿ ನಿನ್ನೆ ರವಿ ತನ್ನ ಮಗನನ್ನೇ ಕೊಲ್ಲಲು ಯತ್ನಿಸಿ ಸ್ಥಳೀಯರ ಕೈಗೆ ಸಿಕ್ಕಿ ಬಿದ್ದಿದ್ದಾನೆ. ಅದೇ ಈ ಮಗು ಅವ್ನಿಗೆ ಇಷ್ಟ ಇಲ್ಲ. ಅದೇ ಮೂಲ ನಕ್ಷತ್ರದಲ್ಲಿ ಹುಟ್ಟಿದೆ ಅಂತ ಅವರಂತಾರೆ. ಆದರೆ ಮೂಲ ನಕ್ಷತ್ರದಲ್ಲಿಲ್ಲ, ಪೂರ್ವಾಷಾಢ ನಕ್ಷತ್ರದಲ್ಲಿ ಹುಟ್ಟಿದ್ದಾನೆ ಇವನು. ಆದರೆ ಅವ್ರಿಗೂ ಇವನು ಹುಟ್ಟಿದ ಮೇಲೆ ಕಷ್ಟ ಬಂತು ಅಂತ ಇವನನ್ನ ಇದು ಮಾಡ್ಕೊಂಡಿದ್ದಾರೆ, ಸಾಯಿಸ್ಬೇಕು ಅಂತ. ಒಟ್ಟಿನಲ್ಲಿ ಇಲ್ಲಿ ಮಾರಬೇಕು ಅಂತ ಮೊದಲಿಂದ ಪ್ರಯತ್ನ ಪಟ್ಟರು. ಅದು ಯಾವುದೂ ಆಗ್ದಲೇ ಇದ್ದಿದ್ದಕ್ಕೆ ಅಮ್ಮನ ಮನೆ ನನ್ನ ನಡುವೆನೂ ಕಿತ್ಕೊಂಡೆಲ್ಲ ಮಾರ್ಕೊಂಡು ತಿಂದರು. ಪಾಪಿ ರವಿ ಹಾಸನ್ ಜಿಲ್ಲೆ ಕಲ್ಲಳಿಯವನು. ಈತ 5 ವರ್ಷದ ಹಿಂದೆ ಬಿಟ್ಟಗೋಡನಹಳ್ಳಿಯ ಗೀತಾಳನ್ನ ಮದುವೆ ಆಗಿದ್ದ. ಮೊದಲಿಗೆ ಚೆನ್ನಾಗೇ ಇದ್ದ ಈತ 2ನೇ ಮಗು ಚಿರಂತ್ ಹುಟ್ಟಿದ ಮೇಲೆ ಹುಚ್ಚನಂತೆ ಆಡಲು ಶುರು ಮಾಡಿದ್ದ. 6 ತಿಂಗಳ ಹಿಂದೆ ಹೆಂಡತಿ ಮಕ್ಕಳನ್ನ ಮನೆಯಿಂದ ಹೊರ ಹಾಕಿದ್ದ. ಹೀಗಾಗಿ ಗೀತಾ ತನ್ನ ಮಕ್ಕಳೊಂದಿಗೆ ತಾಯಿ ಮನೆಯಲ್ಲಿ ವಾಸ ಇದ್ಲು. ನಿನ್ನೆ ಅಲ್ಲಿಗೂ ಒಕ್ಕರಿಸಿದ ಭೂಪ 2 ವರ್ಷದ ಚಿರಂತನ್ನ ಚಾಕುವಿನಿಂದ ಇರಿದು ಕೊಲ್ಲಲು ಯತ್ನಿಸಿದ್ದಾನೆ. ನನ್ನ ಗಂಡ ಮಗು ಸಾಯಿಸೋಕ್ಕೆ ಅಂತ ಬಂದಿರೋದು. ಮಗು ಒಳಗಡೆ ಮಲಗಿದ್ದರಿಂದ ನನ್ನ ದೊಡ್ಡ ಮಗನೂ ಅಕ್ಕ ಹೊರಗಡೆ ಇದ್ದಾರೆ, ಅವರು ಸಾಯಿಸೋಕ್ಕೆ ಹೋಗಿರೋದು. ಸಾಯಿಸಿ ಒಳಗಡೆ ಹೋಗೋಣ ಅಂತೇಳಿ ಚಾಕು ತಂದಿದ್ದಾರೆ. ಅದೆಲ್ಲ ಅಲ್ಲೇ ಮನೆ ಹತ್ರನೇ ಇತ್ತು. ಮಗುವಿನ ದೊಡ್ಡಮ್ಮ ನೋಡಿದ್ದರಿಂದಾಗಿ ಚಿರಂತ್ ಪಾರಾಗಿದ್ದಾನೆ. ಇದನ್ನ ಕಂಡ ಸ್ಥಳೀಯರು ರವಿಯನ್ನ ಮರಕ್ಕೆ ಕಟ್ಟಿ ಬುದ್ಧಿ ಕಲಿಸಿದ್ದಾರೆ. ಆನಂತರ ಅದನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಒಟ್ನಲ್ಲಿ ಮೌಢ್ಯಕ್ಕೆ ಕಟ್ಟು ಬಿದ್ದ ತಂದೆ ಸ್ವಂತ ಮಗನನ್ನೇ ಕೊಲ್ಲಲು ಹೊರಟಿದ್ದು ದುರಂತವೇ ಸರಿ. ಕ್ಯಾಮರಾಮನ್ ಜಮೀಲ್ ಜೊತೆ ಹರೀಶ್, ಸುವರ್ಣ ನ್ಯೂಸ್ 24/7 ಹಾಸನ. ಬೆಳಗಾವಿಯ ಪ್ರತಿಷ್ಠಿತ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ 11ನೇ ಘಟಿಕೋತ್ಸವ ಇಂದು ನಡೆಯಿತು. ರಾಜ್ಯಪಾಲ ಹಂಸರಾಜ ಭಾರದ್ವಾಜ್, ಕೇಂದ್ರ ಹಣಕಾಸು ಸಚಿವ ಪ್ರಣಬ್ ಮುಖರ್ಜಿ ಹಾಗೂ ಸಿಎಂ ಸದಾನಂದಗೌಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ಆದಿತ್ಯ ಬಿರ್ಲಾ ಗ್ರೂಪ್ನ ಕುಮಾರ್ ಮಂಗಲಂ ಬಿರ್ಲಾ ಸೇರಿದಂತೆ ದೇಶದ 5 ಜನ ಸಾಧಕರಿಗೆ ಗೌರವ ಡಾಕ್ಟರೇಟ್ ನೀಡಿ ಸನ್ಮಾನಿಸಲಾಯಿತು. ಇನ್ನು ಪರೀಕ್ಷೆಗಳಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ನೀಡಿ ಗೌರವಿಸಲಾಯಿತು. ಇದೇ ವೇಳೆ ಸಮಾರಂಭದಲ್ಲಿ ಮಾತನಾಡಿದ ಪ್ರಣಬ್ ಮುಖರ್ಜಿ, ರಾಷ್ಟ್ರದ ಆರ್ಥಿಕ ಶಕ್ತಿ ಸದೃಢವಾಗಬೇಕಾದರೆ ಯುವ ಜನತೆಯ ಶಕ್ತಿ ಸದ್ಬಳಕೆಯಾಗಬೇಕು ಎಂದರು. ಅಲ್ಲದೆ ಇದಕ್ಕಾಗಿ ಕೇಂದ್ರ ಸರ್ಕಾರ ಹಲವು ಯೋಜನೆಗಳನ್ನು ಹಮ್ಮಿಕೊಂಡಿರುವುದಾಗಿ ಪ್ರಣಬ್ ಮುಖರ್ಜಿ ಹೇಳಿದರು. Having secured first rank and highest marks in B Information Science and Engineering.
that future of India is going to be in able and skilled hands. India boasts of the youngest workforce among the large economies of the world. However, we need to convert this demographic dividends by taking advantage of imparting skill to these working forces. I am quite sure able-bodied, well-educated and skilled manpower of India will help India to come on the top of the world. ಖಾಸಗಿ ಭೇಟಿಗಾಗಿ ಆಗಮಿಸಿದ್ದ ಜರ್ದಾರಿ ಭಾರತ ಪಾಕ್ ನಡುವಿನ ದ್ವಿಪಕ್ಷೀಯ ಸಂಬಂಧಗಳ ಕುರಿತು ಚರ್ಚೆ ನಡೆಸಿದರು. ಪ್ರಧಾನಿ ಮನಮೋಹನ್ ಸಿಂಗ್ರ ಆತಿಥ್ಯ ಸ್ವೀಕರಿಸಿದ ಜರ್ದಾರಿ ಹಲವು ಮಹತ್ವದ ವಿಚಾರಗಳನ್ನು ಚರ್ಚಿಸಿದರು. ಉಗ್ರ ಹಫೀಜ್ ಸಯೀದ್ ಬಗ್ಗೆಯೂ ಮಾತುಕತೆ ನಡೆಯಿತು. ಜರ್ದಾರಿಗೆ ಭರ್ಜರಿ ಆತಿಥ್ಯ. ಪಾಕ್ಗೆ ಬರಲು ಪ್ರಧಾನಿಗೆ ಆಹ್ವಾನ. ಹಫೀಜ್ ವಿರುದ್ಧ ಕ್ರಮಕ್ಕೆ ಒತ್ತಡ. ಮುಂಬೈ ದಾಳಿಯ ರೂವಾರಿ ಹಫೀಜ್ ಸಯೀದ್ ವಿರುದ್ಧ ಕ್ರಮ ಕೈಗೊಳ್ಳಲೇಬೇಕು. ಹೌದು, ವರ್ಷಗಳಿಂದ ಹೇಳಿಕೊಂಡು ಬರುತ್ತಲೇ ಇರೋ ಮಾತನ್ನೇ ಭಾರತ ಇಂದು ಮತ್ತೊಮ್ಮೆ ಪುನರುಚ್ಚರಿಸಿತು. ಯಥಾ ಪ್ರಕಾರ ಪಾಕ್ ಸಹ ತಲೆಯಾಡಿಸಿ ಸುಮ್ಮನಾಯಿತು. ಖಾಸಗಿ ಭೇಟಿಗಾಗಿ ಭಾರತಕ್ಕೆ ಆಗಮಿಸಿದ್ದ ಜರ್ದಾರಿಗೆ ಭೋಜನಕೂಟ ಏರ್ಪಡಿಸಿದ್ದ ಪ್ರಧಾನಿ ಸಿಂಗ್ ಮುಂಬೈ ದಾಳಿಯ ಬಗ್ಗೆ ಚರ್ಚೆ ನಡೆಸಿದ್ರು. ಅಲ್ಲದೆ ಭಯೋತ್ಪಾದನಾ ನಿರ್ಮೂಲನೆ ಹಾಗೂ ದ್ವಿಪಕ್ಷೀಯ ಸಂಬಂಧಗಳ ಬಗ್ಗೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ಸುದೀರ್ಘ ಚರ್ಚೆ ನಡೆಸಿದ್ರು. ಇದೇ ವೇಳೆ ಪಾಕ್ಗೆ ಬರಬೇಕೆಂಬ ಜರ್ದಾರಿ ಆಹ್ವಾನಕ್ಕೆ ಸಮ್ಮತಿ ನೀಡಿದ ಪ್ರಧಾನಿ ಸಿಂಗ್ ಸಾಧ್ಯವಾದಾಗ ಪಾಕ್ಗೆ ಭೇಟಿ ನೀಡೋದಾಗಿ ಹೇಳಿದ್ರು. ಜೊತೆಗೆ ರಾಹುಲ್ ಗಾಂಧಿ ಕೂಡ ಪಾಕ್ ಭೇಟಿಗೆ ಒಪ್ಪಿಕೊಂಡಿದ್ದಾರೆಂದು ತಿಳಿದು ಬಂದಿದೆ. ರಾಜಸ್ಥಾನದ ಅಜ್ಮೀರ್ ದರ್ಗಾಕ್ಕೆ ಭೇಟಿ ನೀಡಲು ಜರ್ದಾರಿ ನೇತೃತ್ವದ ತಂಡ ಭಾರತಕ್ಕೆ ಆಗಮಿಸಿತ್ತು. ಬೆಳಗ್ಗೆ 11:30ಕ್ಕೆ ಪಾಕ್ ಅಧ್ಯಕ್ಷ ಆಸಿಫ್ ಅಲಿ ಜರ್ದಾರಿ ಲಾಹೋರ್ನಿಂದ ದೆಹಲಿಯ ಪಾಲಂ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ್ರು. ಅವರ ಜೊತೆ ಪುತ್ರ ಬಿಲಾವಲ್, ಪಾಕ್ ಆಂತರಿಕ ಸಚಿವ ರೆಹಮಾನ್ ಮಲಿಕ್ ಸೇರಿದಂತೆ 40 ಮಂದಿಯ ನಿಯೋಗ ಆಗಮಿಸಿತ್ತು. ಜರ್ದಾರಿಗೆ ದೆಹಲಿಯಲ್ಲಿ ಭರ್ಜರಿ ಸ್ವಾಗತ ಸಿಕ್ಕಿತು. Had some very fruitful bilateral talks together. India and Pakistan are neighbors. We would like to have better relations with India. We've spoken on all topics that we could have spoken about, and we're hoping to meet on Pakistan soil very soon. The relations between India and Pakistan should become normal. That's our common desire. We have a number of issues, and we are willing to find practical, pragmatic solutions to all those issues, and that's the message that President Zardari and I would wish to convey. ಜರ್ದಾರಿಗಾಗಿ ಪ್ರಧಾನಿ ನಿವಾಸದಲ್ಲಿ ತರಹೇವಾರಿ ಖಾದ್ಯಗಳನ್ನು ತಯಾರು ಮಾಡಲಾಗಿತ್ತು. ಸಸ್ಯಾಹಾರಿ ಖಾದ್ಯಗಳಾದ ಮಸಾಲಾ ದೋಸೆ, ಕೋಲ್ಡ್ ಮೆಲನ್ ಮತ್ತು ಪುದೀನಾ ಸೂಪ್, ಸರ್ಸೋಂ ಕೆ ಫೂಲ್, ಸಬ್ಸ್ ಶಮಿ ಕಬಾಬ್, ಪನೀರ್ ಜಲ್ಫ್ರೆಜಿ, ತೋರಿ ಭುಜಿಯಾ, ಮಕಾಯಿ ಪಾಲಕ್, ಬೆಂಡಿ ಕುರ್ಕುರಿ, ಅವಿಯಲ್, ಮೂಂಗ್ ದಾಲ್ ತಡ್ಕಾ, ಸಬ್ಸ್ ಬಿರಿಯಾನಿ, ಅಸಾರ್ಟೆಡ್ ರೋಟಿ, ಬ್ಲೂ ಚೆರಿ ಮೂಸ್, ಗೂರ್ಖಾ ಸಂದೇಶ್, ಫಿರ್ನಿ, ತಾಜಾ ಹಣ್ಣುಗಳು ಊಟದ ಮೆನುವಿನಲ್ಲಿದ್ದವು. ಇನ್ನು ಮಾಂಸಾಹಾರಿ ಖಾದ್ಯಗಳಾದ ಕೋಲ್ಡ್ ಮೆಲನ್, ಪುದೀನಾ ಸೂಪ್, ಜೈತೂನಿ ಮುರ್ಗ್ ಸಿಕ್, ಮಿನಿ ಮಸಾಲಾ ದೋಸೆ, ಗೋಶ್ತ್ ಬಿರ್ರಾ ಕಬಾಬ್, ಕರೇಲಿ ದಾಲ್ ಗೋಶ್ತ್, ಮುರ್ಗ್ ಕುಫ್ತಾ ಮಖ್ನಿ, ಸಿಕಂದರಿ ಕುಶ್ಕ್ ರಾನ್, ಕಚ್ಚಿ ಗೋಶ್ತ್ ಬಿರಿಯಾನಿಯನ್ನ ಜರ್ದಾರಿ ಸವಿದ್ರು. ಭೋಜನ ಕೂಟದ ನಂತರ ವಿಶೇಷ ವಿಮಾನದಲ್ಲಿ ಜೈಪುರಕ್ಕೆ ಆಗಮಿಸಿದ ಜರ್ದಾರಿ ನಂತರ ಸೇನಾ ಹೆಲಿಕಾಪ್ಟರ್ನಲ್ಲಿ ಅಜ್ಮೀರ್ಗೆ ಆಗಮಿಸಿದ್ರು. ಅಲ್ಲಿನ ದರ್ಗಾದಲ್ಲಿ ನಡೆದ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡ್ರು. 7 ವರ್ಷಗಳ ನಂತರ ಪಾಕ್ ಅಧ್ಯಕ್ಷರ ಭಾರತದ ಭೇಟಿ ಇದಾಗಿತ್ತು. ಜೊತೆಗೆ ಅಮೆರಿಕ ಉಗ್ರ ಹಫೀಜ್ ಸಯೀದ್ ತಲೆಗೆ ಬಹುಮಾನ ಘೋಷಿಸಿದ ಸಮಯದಲ್ಲಿ ಜರ್ದಾರಿ ಭಾರತಕ್ಕೆ ಭೇಟಿ ನೀಡಿದ್ದು ಪ್ರಪಂಚದಾದ್ಯಂತ ಕುತೂಹಲಕ್ಕೆ ಕಾರಣವಾಗಿತ್ತು. ಈ ಬಗ್ಗೆ ಪ್ರಪಂಚದ ಹಲವು ಪ್ರಮುಖ ಪತ್ರಿಕೆ ಹಾಗೂ ವೆಬ್ಸೈಟ್ಗಳಲ್ಲಿ ಸುದ್ದಿ ಪ್ರಕಟವಾಗಿತ್ತು. ಒಂದು ದಿನದ ಭೇಟಿಗಾಗಿ ಬಂದಿದ್ದ ಜರ್ದಾರಿ ತಂಡ ಅಜ್ಮೀರ್ನಲ್ಲಿ ಪ್ರಾರ್ಥನೆ ಮುಗಿಸಿ ಲಾಹೋರ್ಗೆ ಪ್ರಯಾಣ ಬೆಳೆಸಿತು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಈಗ ಒಂದು ಬ್ರೇಕ್.